ಎಸ್ಆರ್ ವಿಶ್ವನಾಥ್ ಮನೆಗೆ ಸುಧಾಕರ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಆರ್ ವಿಶ್ವನಾಥ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಟಿಕೆಟ್ ಸಿಗದಿದ್ದಾಗ ಕೆಲ ದಿನಗಳ ಕಾಲ ಅಸಮಾಧಾನ ಇರೋದು ಸಹಜ. ನಮ್ಮ ಮನೆಗೆ ಡಾಕ್ಟರ್ ಕೆ ಸುಧಾಕರ್ ಬರೋ ಮಾಹಿತಿ ನನಗೆ ಇರಲಿಲ್ಲ ಅಂತ ಯಲಹಂಕದಲ್ಲಿ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭೇಟಿ ಮಾಡಲು ಬರೋರು ಒಬ್ಬರೇ ಬಂದು ಭೇಟಿ ಮಾಡಬೇಕು, ಮೀಡಿಯಾದವರನ್ನ ಕರೆತಂದು ಸಿಂಪತಿ ಕ್ರಿಯೇಟ್ ಮಾಡಬಾರದು ಅಂತ ಇದೇ ಸಂದರ್ಭದಲ್ಲಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಶಾಸಕ ಎಸ್ಆರ್ ವಿಶ್ವನಾಥ್. ಇನ್ನು ನಮ್ಮ ಮನೆಗೆ ಯಾರೇ ಬಂದರೂ ಕೂಡ ನೀರು ಕೊಟ್ಟು ಉಪಚಾರ ಮಾಡ್ತೀವಿ. ಒಬ್ಬ ಮಾಜಿ ಸಚಿವರನ್ನ ಬೀದಿಯಲ್ಲಿ ನಿಲ್ಲಿಸುವ ನಿಕೃಷ್ಟ ನಾನಲ್ಲ. ರಾತ್ರಿ 12 ಗಂಟೆಗೆ ಯಾರೇ ಬಂದರೂ ಕೂಡ ಎದ್ದು ಬಂದು ಮಾತನಾಡುವವನು ನಾನು ಅಂತ ಇದೇ ಸಂದರ್ಭದಲ್ಲಿ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಆರ್ ವಿಶ್ವನಾಥ್ ಮನೆಗೆ ಸುಧಾಕರ್ ಭೇಟಿ ನೀಡಿ ವಾಪಸ್ಸಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಸಿಗದಿದ್ದಾಗ ಕೆಲ ದಿನಗಳ ಕಾಲ ಅಸಮಾಧಾನ ಇರೋದು ಸಹಜ. ನಮ್ಮ ಮನೆಗೆ ಡಾಕ್ಟರ್ ಕೆ ಸುಧಾಕರ್ ಬರುವ ಮಾಹಿತಿನೇ ನನಗೆ ಇರಲಿಲ್ಲ. ಭೇಟಿ ಮಾಡೋದಕ್ಕೆ ಬರೋರು ಒಬ್ಬರೇ ಬಂದು ಭೇಟಿ ಮಾಡಬೇಕು, ಮೀಡಿಯಾದವರನ್ನ ಕರೆತಂದು ಸಿಂಪತಿ ಕ್ರಿಯೇಟ್ ಮಾಡಬಾರದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ಆರ್ ವಿಶ್ವನಾಥ್. ಇನ್ನು ಇದೇ ಸಂದರ್ಭದಲ್ಲಿ ಅಲೋಕ್ಗೆ ಸೀಟ್ ಸಿಗದೆ ಬೇಜಾರಾಗಿದ್ದಾರೆ ಅನ್ನೋದು ಬಿಡಬೇಕು. ಗಾಯವನ್ನ ಮತ್ತೆ ಮತ್ತೆ ಕೆದಕುವ ಕೆಲಸ ಯಾರು ಕೂಡ ಮಾಡಬಾರದು. ಅಯ್ಯೋ ಪಾಪ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳೋದು ನಿಲ್ಲಿಸಬೇಕು. ಸುಧಾಕರ್ ಹೆಸರೇಳಿ ಓಟ್ ಕೇಳಲ್ಲ, ಅದು ಮೈನಸ್ ಆಗಬಹುದು. ಪ್ರಧಾನಿ ನರೇಂದ್ರ ಮೋದಿ ಹೆಸರೇಳಿ ಓಟ್ ಕೇಳ್ತೀವಿ, ಅದು ನಮಗೆ ಪ್ಲಸ್ ಆಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಬಹುತೇಕ ಅಸಮಾಧಾನವನ್ನ ಬಿಟ್ಟು ಕೆಲಸ ಮಾಡುವುದಕ್ಕೆ ಶಾಸಕರು ಮುಂದಾದ್ರು ಅಂತಾನೆ ಹೇಳಬಹುದು. ಅಲೋಕ್ಗೆ ಸೀಟ್ ಸಿಗದೆ ಬೇಜಾರಾಗಿರೋದು ಇದ್ದೇ ಇದೆ, ಬೇಜಾರು ಇದ್ದೇ ಇರುತ್ತೆ ಟಿಕೆಟ್ ಸಿಗಲಿಲ್ಲ ಅನ್ನೋದು. ಆದ್ರೆ ಬೇಜಾರಾಗಿದ್ದಾರೆ ಅನ್ನೋದನ್ನ ಬಿಡಬೇಕಾಗುತ್ತೆ. ಗಾಯವನ್ನ ಮತ್ತೆ ಮತ್ತೆ ಕೆದಕುವಂತಹ ಕೆಲಸ ಯಾರು ಕೂಡ ಮಾಡಬಾರ್ದು. ಅಯ್ಯೋ ಪಾಪ ಅವರಿಗೆ ಟಿಕೆಟ್ ಸಿಕ್ಕಿಲ್ಲಲ್ಲ ಅಂತ ಹೇಳೋದನ್ನ ಬಿಡಬೇಕು. ಸುಧಾಕರ್ ಹೆಸರೇಳಿ ನಾವು ಓಟನ್ನ ಕೇಳೋದಿಲ್ಲ, ಅದು ನಮಗೆ ಮೈನಸ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಹೆಸರೇಳಿ ನಾವು ಓಟ್ ಕೇಳ್ತೀವಿ, ಅದು ನಮಗೆ ಪ್ಲಸ್ ಆಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹುತೇಕ ಅಸಮಾಧಾನವನ್ನ ಬಿಟ್ಟು ಕೆಲಸ ಮಾಡುವುದಕ್ಕೆ ಎಸ್ಆರ್ ವಿಶ್ವನಾಥ್ ಮುಂದಾಗಿದ್ದಾರೆ. ಯಾರು ಏನು ಹೇಳಿರೋಲ್ಲಪ್ಪ, ವಿಷಯನೇ ಹೇಳಿಲ್ಲ. ಮತ್ತೆ ನಾನು ಒಬ್ಬನೇ ಭೇಟಿ ಮಾಡಲ್ಲ, ನಾನು ಮುಖಂಡರುಗಳು ಎಲ್ಲರ ಜೊತೆಯಲ್ಲೇ ನಾನು ಭೇಟಿ ಮಾಡಬೇಕಾಗಿರೋದು. ಒಬ್ಬನ ಜೊತೆಯಲ್ಲೇ ಭೇಟಿ ಮಾಡಿದ್ರೆ ಸಂದೇಶ ತಪ್ಪು ಆಗ್ತದೆ. ನಾವೇನಿದ್ರು ಒಟ್ಟಾಗಿ ತೀರ್ಮಾನ ತಗೊಳಂಥದ್ದು. ಇವತ್ತು ನಾವು ಸಂಜೆ ಮೀಟಿಂಗ್ ಸೇರ್ತಾ ಇದ್ದೀವಿ, ನಾವು ಅಲ್ಲಿ ತೀರ್ಮಾನ ತಗೊಂತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಕೊನೆಗೆ ಮನೆ ಬಿಡ್ತಾವ್ರೆ ಅಂತಂದ್ರು. ನಾನು ಮಾಹಿತಿ ಇಲ್ಲ ಅಂತಂದ್ರೆ ನಾನು ಭೇಟಿ ಮಾಡಲ್ಲ ರೀ ಅಂತೇಳಿ ನಾನು ಹೋಗಿ ಸ್ನಾನ ಮಾಡಿದೆ. ಅದಾದ್ಮೇಲೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೊರಟೆ. ನೀವು ಆದ್ಮೇಲೆ ನೀವು ಕೆಲವರೆಲ್ಲ ಫೋನ್ ಮಾಡಿದ್ರಿ, ಸರ್ ಈಗ ಬರ್ತಾ ಇದ್ದಾರೆ ಇಲ್ಲ ಅಂತೇಳಿ. ಆದರೆ ಮಾಧ್ಯಮಗಳಲ್ಲಿ ಅವ್ರು ಬರಬೇಕಾದಾಗ ಒಬ್ಬ ಕಾರ್ಯಕರ್ತನೋ ಇಲ್ಲ ಒಬ್ಬ MLA ಭೇಟಿ ಮಾಡಬೇಕಾದಾಗ ಸಹಜವಾಗಿ ಬರಬೇಕು. ಮಾಧ್ಯಮದವ್ರಿಗೆಲ್ಲ ಸಂದೇಶವನ್ನು ಕೊಟ್ಟು ಒಂದು 10-15 ಜನ ಮಾಧ್ಯಮದವ್ರನ್ನ ಕರ್ಕೊಂಬಂದು ಇಲ್ಲಿ ದೊಡ್ಡ ಪಬ್ಲಿಸಿಟಿ ಮಾಡುವಂಥ ಮತ್ತು ಏನೋ ಒಂದು ರೀತಿಯಾದಂಥ ಸಿಂಪತಿ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ನಾವೇ ಕರಿತೀವಿ, ನಾವು ಕರಿಯಲ್ಲ ಅಂತೇನು ನಾವು ಹೇಳಿಲ್ಲ. ನಮ್ದೊಂದು ಸಿಸ್ಟಮ್ ಐತೆ, ನಮ್ಮ ಯಲಹಂಕ ಲೀಡರ್ಸಲ್ಲಿ ಒಂದು ಸಿಸ್ಟಮ್ ಐತೆ. ಫಸ್ಟ್ ನಾವು ಕುತ್ಕೊಂತೀವಿ, ಯಾವ ಥರ ಕಾರ್ಯಕ್ರಮ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಮತ್ತು ಇವ್ರು ಇನ್ನು ಈಗ ಪ್ರವಾಸ ಮಾಡ್ತಾವ್ರೆ. ನಮ್ದು ಯಲಹಂಕದಲ್ಲಿ 5-6 ಮೀಟಿಂಗ್ ಮುಗಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ನಾಳೆ ಎಲೆಕ್ಷನ್ ಆದರೆ ಬೆಳಗ್ಗೆ ನಾವು ವೋಟಿಂಗ್ ಮಾಡೋದಕ್ಕೂ ಸಿದ್ಧತೆಗಳು ಅಷ್ಟು ವ್ಯವಸ್ಥಿತವಾಗಿ ನಾವು ಮಾಡಿ ಇಟ್ಕೊಂಡಿದ್ದೀವಿ. ಯಾವತ್ತೂ ನಮ್ಮಲ್ಲಿ ಯಲಹಂಕದಲ್ಲಿ ಹೇಳಿ ಕೇಳಿ ನಾವು ಮಾಡೋದಿಲ್ಲ, ಪ್ರತಿಯೊಂದಕ್ಕೂ ನಾವು ಸಿದ್ಧತೆಗಳನ್ನು ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇಡೀ ಸುಧಾಕರ್ ಅವ್ರನ್ನ ತಮ್ಮನ್ನು ಭೇಟಿ ಮಾಡ್ತಾರಂತೆ ಸರ್ ಅಂತಂದ್ರು. ನನಗೆ ಯಾರು ಏನು ಹೇಳಿರೋಲ್ಲಪ್ಪ, ವಿಷಯನೇ ಹೇಳಿಲ್ಲ. ಮತ್ತೆ ನಾನು ಒಬ್ಬನೇ ಭೇಟಿ ಮಾಡಲ್ಲ, ನಾನು ಮುಖಂಡರುಗಳು ಎಲ್ಲರ ಜೊತೆಯಲ್ಲೇ ನಾನು ಭೇಟಿ ಮಾಡಬೇಕಾಗಿರೋದು. ಒಬ್ಬನ ಜೊತೆಯಲ್ಲೇ ಭೇಟಿ ಮಾಡಿದ್ರೆ ಸಂದೇಶ ತಪ್ಪು ಆಗ್ತದೆ. ನಾವೇನಿದ್ರು ಒಟ್ಟಾಗಿ ತೀರ್ಮಾನ ತಗೊಳಂಥದ್ದು. ಇವತ್ತು ನಾವು ಸಂಜೆ ಮೀಟಿಂಗ್ ಸೇರ್ತಾ ಇದ್ದೀವಿ, ನಾವು ಅಲ್ಲಿ ತೀರ್ಮಾನ ತಗೊಂತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಕೊನೆಗೆ ಮನೆ ಬಿಡ್ತಾವ್ರೆ ಅಂತಂದ್ರು. ನಾನು ಮಾಹಿತಿ ಇಲ್ಲ ಅಂತಂದ್ರೆ ನಾನು ಭೇಟಿ ಮಾಡಲ್ಲ ರೀ ಅಂತೇಳಿ ನಾನು ಹೋಗಿ ಸ್ನಾನ ಮಾಡಿದೆ. ಅದಾದ್ಮೇಲೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೊರಟೆ. ನೀವು ಆದ್ಮೇಲೆ ನೀವು ಕೆಲವರೆಲ್ಲ ಫೋನ್ ಮಾಡಿದ್ರಿ, ಸರ್ ಈಗ ಬರ್ತಾ ಇದ್ದಾರೆ ಇಲ್ಲ ಅಂತೇಳಿ. ಆದರೆ ಮಾಧ್ಯಮಗಳಲ್ಲಿ ಅವ್ರು ಬರಬೇಕಾದಾಗ ಒಬ್ಬ ಕಾರ್ಯಕರ್ತನೋ ಇಲ್ಲ ಒಬ್ಬ MLA ಭೇಟಿ ಮಾಡಬೇಕಾದಾಗ ಸಹಜವಾಗಿ ಬರಬೇಕು. ಮಾಧ್ಯಮದವ್ರಿಗೆಲ್ಲ ಸಂದೇಶವನ್ನು ಕೊಟ್ಟು ಒಂದು 10-15 ಜನ ಮಾಧ್ಯಮದವ್ರನ್ನ ಕರ್ಕೊಂಬಂದು ಇಲ್ಲಿ ದೊಡ್ಡ ಪಬ್ಲಿಸಿಟಿ ಮಾಡುವಂಥ
ಮತ್ತು ಏನೋ ಒಂದು ರೀತಿಯಾದಂಥ ಸಿಂಪತಿ ಕ್ರಿಯೇಟ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. ನಾವೇ ಕರಿತೀವಿ, ನಾವು ಕರೆಯಲ್ಲ ಅಂತೇನು ನಾವು ಹೇಳಿಲ್ಲ. ನಮ್ದೊಂದು ಸಿಸ್ಟಮ್ ಐತೆ, ನಮ್ಮ ಯಲಹಂಕ ಲೀಡರ್ಸಲ್ಲಿ ಒಂದು ಸಿಸ್ಟಮ್ ಐತೆ. ಫಸ್ಟ್ ನಾವು ಕುತ್ಕೊತೀವಿ, ಯಾವ ಥರ ಕಾರ್ಯಕ್ರಮ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಮತ್ತು ಇವ್ರು ಇನ್ನು ಈಗ ಪ್ರವಾಸ ಮಾಡ್ತಾವ್ರೆ. ನಮ್ದು ಯಲಹಂಕದಲ್ಲಿ 5-6 ಮೀಟಿಂಗ್ ಮುಗಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ನಾಳೆ ಎಲೆಕ್ಷನ್ ಆದರೆ ಬೆಳಗ್ಗೆ ನಾವು ವೋಟಿಂಗ್ ಮಾಡೋದಕ್ಕೂ ಸಿದ್ಧತೆಗಳಷ್ಟು ವ್ಯವಸ್ಥಿತವಾಗಿ ನಾವು ಮಾಡಿಟ್ಕೊಂಡಿದ್ದೀವಿ. ಯಾವತ್ತೂ ನಮ್ಮಲ್ಲಿ ಯಲಹಂಕದಲ್ಲಿ ಹೇಳಿ ಕೇಳಿ ನಾವು ಮಾಡೋದಿಲ್ಲ, ಪ್ರತಿಯೊಂದಕ್ಕೂ ನಾವು ಸಿದ್ಧತೆಗಳನ್ನು ಮಾಡಿಟ್ಕೊಂಡಿದ್ದೀವಿ. ಮತ್ತು ಇಡೀ ಸುಧಾಕರ್ ಅವರು ತಮ್ಮ ಇದಿಷ್ಟು ಶಾಸಕ SR ವಿಶ್ವನಾಥ್ ಅವರ ಮಾತುಗಳು. ಅಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗದೇ ಇರುವ ಕಾರಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ, ಮುನಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡೋದಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬರ್ತಾರೆ. ಬಟ್ ನನಗೆ ಅವರು ಬರುವಂತಹ ಮಾಹಿತಿನೇ ಇರಲಿಲ್ಲ, ನನಗೆ ಬೇರೆ ಬೇರೆ ಕೆಲಸಗಳಿತ್ತು, ನಾನು ಹೊರಟೆ. ಬರೋರು ಒಬ್ಬರೇ ಬಂದು ಮಾತನಾಡಬೇಕು, ಮೀಡಿಯಾದವರನ್ನ ಕರೆದುಕೊಂಡು ಬಂದು ಈ ರೀತಿ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳೋದು ಬೇಡ ಅಂತ ಒಂದು ರೀತಿ ಟಾಂಗ್ ಕೊಟ್ಟಿದ್ದಾರೆ SR ವಿಶ್ವನಾಥ್. ಮಗನಿಗೆ ಟಿಕೆಟ್ ಸಿಗದೇ ಇರುವಂತಹ ಕಾರಣಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಮುನಿಸಿಕೊಂಡಿದ್ದಾರೆ. ಈಗ ಮುನಿಸನ್ನ ಬಿಟ್ಟು ಬೆಂಬಲ ನೀಡಿ ಅಂತ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ನಿನ್ನೆ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಭೇಟಿ ಆಗೋದಕ್ಕೆ ಬರ್ತಾರೆ. ಬಟ್ ಆ ಸಂದರ್ಭದಲ್ಲಿ SR ವಿಶ್ವನಾಥ್ ಮನೆಯಲ್ಲಿರೋದಿಲ್ಲ. ತದನಂತರ ಡಾಕ್ಟರ್ ಕೆ ಸುಧಾಕರ್ ವಾಪಸ್ ತೆರಳ್ತಾರೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವ್ರು ಬರುವಂತಹ ಮಾಹಿತಿ ನನಗೆ ಗೊತ್ತಿರಲಿಲ್ಲ. ನಾನು ಒಬ್ಬ ಮಾಜಿ ಸಚಿವರನ್ನ ಬೀದಿಯಲ್ಲಿ ನಿಲ್ಲಿಸುವಂತಹ ನಿಕೃಷ್ಟ ವ್ಯಕ್ತಿ ನಾನಲ್ಲ. ಮಧ್ಯರಾತ್ರಿ ಬಂದರೂ ಕೂಡ ನಾನು ಎದ್ದು ಹೋಗಿ ಮಾತಾಡ್ತೀನಿ ಅಂಥವನು ನಾನು. ಬಟ್ ಅವರು ಬರುವಂತಹ ಮಾಹಿತಿ ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ಬೇರೆ ಬೇರೆ ಕೆಲಸಗಳಿತ್ತು, ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಹೋಗೋದಿತ್ತು, ಸೊ ಅಲ್ಲಿಗೆ ಹೊರಟೆ ಅಂತ ಶಾಸಕ SR ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಒಂದು ಕಡೆ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಮುನಿಸ್ಕೊಂಡಿದ್ದಾರೆ ಶಾಸಕ SR ವಿಶ್ವನಾಥ್. ಇನ್ನೊಂದು ಕಡೆ ಸಹಕರಿಸಿ ಲೋಕಸಭೆ ಚುನಾವಣೆಗೆ ಬನ್ನಿ ಅಂತ ಕೇಳೋದಕ್ಕೆ, ಮನವಿ ಮಾಡಿಕೊಳ್ಳೋದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಭೇಟಿ ಮಾಡ್ತಾರೆ. ಬಟ್ ಭೇಟಿ ಆಗುವಂತಹ ಸಂದರ್ಭದಲ್ಲಿ ಅವರು ಸಿಗೋದಿಲ್ಲ, ಮನೆಯಲ್ಲಿ ಇರೋದಿಲ್ಲ, ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾರೆ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮೊದಲು ಈಗಾಗಲೇ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಏನು ಬಿಜೆಪಿಯಿಂದ ಏನು ಕೆ ಸುಧಾಕರ್ ಸ್ಪರ್ಧೆಗಿರ್ತಕ್ಕಂಥದ್ದು, ಆ ವಿಚಾರವಾಗಿ ನಿನ್ನೆ ಒಂದು ಕಡೆ ಅಲೋಕ್ ವಿಶ್ವನಾಥ್ ಕುಮಾರ್ಗೆ ಟಿಕೆಟ್ ಸಿಗ್ಬೇಕು SR ವಿಶ್ವನಾಥ್ ಕೂಡ ಏನು ಹರಸಾಹಸಪಟ್ಟು ಏನೋ ಒಂದಷ್ಟು ನಮ್ಗೆ ಮಗನಿಗೆ ಟಿಕೆಟ್ ಸಿಗುವ ನಿಟ್ಟಲ್ಲಿ ಏನೋ ಒಂದಷ್ಟು ಚರ್ಚೆಗಳು ನಡೆಸಿತ್ತು. ಆ ನಿಟ್ಟಲ್ಲಿ ನಿನ್ನೆ ಸಹ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಸ್ವಗೃಹದಲ್ಲಿ ಬಂದಂತಹ ಸಂದರ್ಭದಲ್ಲಿ ಶಾಸಕರು ಇಲ್ಲ ಅಂತಕ್ಕಂಥದ್ದು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಆದ್ರೆ ಅದೆಲ್ಲದಕ್ಕೂ ಇವತ್ತು ಒಂದು ರೀತಿಯಲ್ಲಿ ತೆರೆ ಎಳೆದಿರ್ತಕ್ಕಂಥ ಘಟನೆ. ಈಗ ಏನು ಬೆಳಿಗ್ಗೆನೆ ಸುಮಾರು 8:35 ಅವರಿಗೆ ಒಂದು ಪತ್ರಿಕಾಗೋಷ್ಠಿ ಅಂತಕ್ಕಂಥ ಏನು ವಿಶ್ವನಾಥ್ ಅವರು ಎಲ್ಲದಕ್ಕೂ ನಿನ್ನೆ ಆಗಿರ್ತಕ್ಕಂಥ ಎಲ್ಲಾ ವಿದ್ಯಮಾನಗಳಿಗೂ ಒಂದು ಏನು ಸ್ಪಷ್ಟನೆ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಿನ್ನೆ ನನ್ಗೆ ಯಾವುದೇ ರೀತಿ ಫೋನು ಮಾಡಲಿಲ್ಲ. ಕೆ ಸುಧಾಕರ್ ಬರ್ಬೇಕಾದ್ರೆ ಮುಂಚಿತವಾಗಿ ನನಗೆ ಫೋನು ಮಾಡಿಲ್ಲ. ಸುಮಾರು 3-4 ದಿನಗಳ ಹಿಂದೆ ಒಂದು ಮೆಸೇಜ್ ಅನ್ನ ಮಾಡಿ ವಿಶ್ವನ ನಾವು ನಿಮ್ಮನ್ನ ಭೇಟಿ ಮಾಡಬೇಕಂತ ಒಂದು ಮೆಸೇಜ್ ಕೂಡ ನಾವು ಹೊರತುಪಡಿಸಿದ್ರೆ ಯಾವುದೇ ರೀತಿ ನಮ್ಗೆ ಒಂದು ಮೆಸೇಜ್ ಅನ್ನ ಮಾಡಿರ್ಲಿಲ್ಲ. ಜೊತೆಗೆ ನಾವು ಬರ್ತಿದ್ದೀನಿ ಸಹ ಯಾವುದೇ ರೀತಿ ಸುದ್ದಿ ಕೂಡ ನಮ್ಗೆ ತಲುಪಿರ್ಲಿಲ್ಲ. ಹಾಗಾಗಿ ನಾನು ಎಂದೇ ರೀತಿಯ ಸಹಜವಾಗಿ ಬೆಳಗಿನ ಚಟುವಟಿಕೆಗಳಿಗೆ ನಾನು ಕ್ಷೇತ್ರ ವ್ಯಾಪ್ತಿಗೆ ಮುಂದುವರೆಸಿರ್ತಕ್ಕಂಥದ್ದು. ನಾನು ಬೇರೆ ಕೆಲಸ ನಿಮಿತ್ತ ನಾನು ಹೊರಗಡೆ ಹೋಗಿದ್ದೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಮಾಧ್ಯಮದವ್ರನ್ನ ಕರೆತಂದು ನಮ್ಗೆ ಮನೆ ಬಾಗಿಲಲ್ಲಿ ನಿಲ್ಲಿಸಿದ್ದಾರೆ ಅಂತಕ್ಕಂಥ ಏನು ಸಿಂಪತಿ ಕ್ರಿಯೇಟ್ ಮಾಡೋದ್ರಲ್ಲಿ ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ಏನು ಕೇಳಿರ್ತಕ್ಕಂಥದ್ದು. ಒಂದು ವೇಳೆ ಅವ್ರು ಫೋನ್ ಮಾಡಿದ್ದೆ ನಿಜವಾದ್ರೆ, ಒಂದು ವೇಳೆ ಅವ್ರಿಗೆ ಮೆಸೇಜ್ ಮಾಡಿದ್ರೆ ನಿಜ ಅದು ಸಾಬೀತಾದ್ರೆ ನಾನು ಈಗಿನ ಇಲ್ಲ ಶಾಸಕಾಂಗ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳ್ತಕ್ಕಂಥ ಮಾತು ಸಹ ಇಲ್ಲಿ SR ವಿಶ್ವನಾಥ್ ಅವರು ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಸಿಂಪತಿ ಗೆಡ್ಸ್ಕೊಳ್ಳಿಕ್ಕೆ ಜೊತೆಲಿ ಏನು ನಮ್ಮೇಲೆ ಗೂಬೆ ಕೂಡ್ಸ್ಲಿಕ್ಕೆ ಈ ತರ ಮಾಡ್ತಿರೋದು ಎಷ್ಟು ಸರಿ ಅಂತ ಹೇಳಿ SR ವಿಶ್ವನಾಥ್ ಅವರು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಮಧುಮಾಲ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.